ಈಗ ನೀವು ಹೋಟ್ಲು ಮಾಲೀಕರ ಹೌದೌದು ಸರ್, ಈಗ ಸೌದೆ ಒಲೆ ಮಾಡ್ತೀನಿ ಅಂತ ಸರ್ ಹೇಳ್ತಾ ಇದ್ದಾರೆ. ಹಾಂ ಅದ್ರಲ್ಲಿ ಹೇಗೆ ಮಾಡ್ಬೋದು? ಮೇಡಮ್ ಅವರೇ, ಸೌದೆ ಒಲೆಯಲ್ಲಿ ಮಾಡ್ಬೋದು. ಮಾಡೋಕ್ಕೇನಾಗಿದೆ, ಈಗ ಎಲ್ಲ ಗ್ಯಾಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮೇನ್ ಪ್ರಾಬ್ಲಮ್ಮು ವರ್ಕರ್ದು. ಸೆಕೆಂಡ್ ಒಂದು ಎಲ್ಲ ಬೆಲೆ ಗಗನಕ್ಕೇರಿದೆ. ಮೇನ್ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ಹೊಡ್ತಾ ಬಿಡೋದು ಹೋಟ್ಲು ಡಿಪಾರ್ಟ್ಮೆಂಟ್ಗೆ. ವರ್ಕರ್ಗೆ ಏನಾಗಿದೆ, ಅದನ್ನೇ ನಂಬ್ಕೊಂಡು ನೂರಾರು ಜನ ಜೀವನ ಮಾಡ್ತಾಯಿದ್ದಾರೆ. ಈಗ ಅವ್ರ ಜೀವನ ನಡೆಯಲ್ಲ. ತಿಂಗಳಾನ್ಗಟ್ಲೆಗೆ 25 ದಿವಸ 30 ದಿವಸ ಅಂದರೆ ಪ್ರತಿಯೊಬ್ಬನು ಬಾಡಿಗೆ ಕಟ್ಟಬೇಕು, ಅವ್ರ ಮಕ್ಕಳು ಶಾಲೆ ಫೀಸ್ ಕಟ್ಟಬೇಕು, ಈ ಎಕ್ಸಾಮ್ ಟೈಮು. ಇದೇನಾಗಿದೆ, ಇದೊಂದು ದಂಧೆ ಆಗ್ಬಿಟ್ಟಿದೆ ಇವಾಗ. ಇವ್ರಿಗೆ ಪ್ಲಸ್ ಪಾಯಿಂಟು ಏಜೆಂಟ್ರುಗಳಿಗೆ. ಇವರಿಗೆ ಏನಾಗುತ್ತೆ, ಎಲ್ಲ ಇಷ್ಟು ಇಮ್ಮಿಡಿಯೇಟ್ಲಿ ಇಷ್ಟು ಇದಾಗಲ್ಲ. ಯಾಕೆಂದರೆ ಈಗ ಆಗಿರೋ ಒಂದು 3-4 ದಿವಸದಿಂದ ಗ್ಯಾಸ್ ಪ್ರಾಬ್ಲಮ್ ಆಗಿರೋದು. ಎಲ್ಲ ಕಡೆ ಬ್ಲ್ಯಾಕ್ ಮಾಡಿಟ್ಟಿರ್ತಾರೆ. ದಯವಿಟ್ಟು ಆದಷ್ಟು ಸರ್ಕಾರ ಅದನ್ನು ಇದು ಮಾಡಿ ರಿಲೀಸ್ ಮಾಡಿಕೊಡ್ಬೇಕು. ಅಟ್ಲೀಸ್ಟ್ 3 ಕೊಡೋರೆ 1 ವಾರ ಕೊಟ್ಟರೆ ಏನೋ ಅದಕ್ಕೆ ಆಲ್ಟರ್ನೇಟ್ ಮಾಡ್ಕೊತಾರೆ. ಕಂಪ್ಲೀಟ್ ನಿಲ್ಲಿಸ್ಬಿಟ್ರೆ ಆಗಲ್ಲ. ಈಗ ನನಗೆ ಉದ್ಯೋಗ ಬೇಕಂದರೆ ನಾನು ಒಬ್ಬ ಮಾಡ್ಬೋದು ಸೌದೆಯಲ್ಲಿ, 4 ಜನ ಮಾಡೋಕ್ಕೆ ರೆಡಿ ಇರಲ್ಲ. ಇವತ್ತಿನ ಏನಾಗಿದೆ, ಎಲ್ಲ ಕಂಪ್ಯೂಟರ್ ಕಾಲ ಬಂದುಬಿಟ್ಟು ಎಲ್ಲ ಸೌದೆ ಆಗಿದೆ, ಯಾರು ಮುಟ್ಟಕ್ಕೆ ರೆಡಿ ಇಲ್ಲ ಮೇಡಮ್ ಅವರೇ. ಬೇಗ ಹೋಗಿನ್ನ ಏನಾಗಿದೆ, ಇವಾಗ ಎಲ್ಲ ಶೋ ನೋಡ್ತಾರೆ. ಇವಾಗ ಕಸ್ಟಮರು ಅಷ್ಟೇ, ಬಂದವರು ಶೋ ನೋಡ್ತಾರೆ. ನೀವೇನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನಪ್ಪ ಇದಿಲ್ವಾ ಅದಿಲ್ವಾ ಆ ಥರ, ನಾವು ದುಡ್ಡು ಕೊಡ್ತೀನಿ ಆ ಥರ ಬಂದುಬಿಟ್ಟಿದೆ. ಅಷ್ಟು ಸುಲಭ ಇಲ್ಲ ಒಂದು ಹೋಟೆಲ್ ನಡೆಸ್ಬೇಕಾರೆ ಮೇಡಮ್ ಅವರೇ. ಅದೇ ಸರ್, ಈಗ ತುಂಬಾ ಜನ ನಾವು ಮಾತಾಡ್ಸ್ಕೊಂಡು ಬಂದ್ವಿ. ಅವ್ರು ಅದೇ ಹೇಳ್ತಾ ಇದ್ದಾರೆ 4 ಗಂಟೆ ಮೇಡಮ್ ಇಲ್ಲೆಲ್ಲ ಸುಮಾರು ಹೋಟ್ಲುಗಳು ಕ್ಲೋಸ್ ಆಗಿದೆ. ಇವತ್ತು ಪರವಾಗಿಲ್ಲ, ನಾಳೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ನೋಡಿ, ಜನಕ್ಕೆ ಊಟದ್ದು ಏನು ವ್ಯವಸ್ಥೆ ಬಂದರೆ ಏನು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ಮೆಜೆಸ್ಟಿಕಲ್ಲಿ. ಯಾಕೆಂದರೆ ಇದು ಮೇನ್ ಏರಿಯಾ. ನೂರಾರು ಜನ ಹೊರಗಡೆಯಿಂದ ಅವ್ರಿಗೆ ಏನೋ ಗೊತ್ತಿರೋಲ್ಲ ಬಂದಿರ್ತಾರೆ. ಕೆಲವರು ಏನು ಗೊತ್ತಿರೋರು ಏನೋ ತಂದಿರ್ತಾರೆ ಮನೆಯಿಂದ, ರೊಟ್ಟಿಯೋ ಅದೋ ಇದೋ. ಈ ಪಕ್ಕದಲ್ಲಿರೋರೆಲ್ಲ ಎಲ್ಲಿ ತರ್ತಾರೆ ಇವಾಗ? ಕೆಲವ್ರಿಗೆಲ್ಲ ಇದೇ ಪಾಯಿಂಟು. ಒಂದನ್ನು 3ರಷ್ಟು ರೇಟ್ ಮಾಡಿ ಮಾರ್ತಾರೆ. ನಾವು ಹೋಟ್ಲವ್ರಂಗೆ ಮಾಡೋಕ್ಕಾಗಲ್ಲ. ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಅದೇ ರೇಟ್ ಮಾರಬೇಕು. ಇವಾಗ ಗ್ಯಾಸ್ 5,000 ಆದ್ರೂ ಮೇಡಮ್ ಕಸ್ಟಮರ್ ಅಷ್ಟು ಸುಲಭ ಇಲ್ಲ. ಬೇಕಾದ್ರೆ ಸಿಗರೇಟ್ ನೋಡಿ, ಮೊನ್ನೆ ಒಂದು ಆ್ಯಕ್ಚುಲಿ ನೋಡಿ, ಮೊನ್ನೆ ರೀಸೆಂಟ್ಲಿ 1 ಪ್ಯಾಕ್ ಸಿಗರೇಟ್ಗೆ 70 ರೂಪಾಯಿ ಜಾಸ್ತಿ ಆಗಿದೆ. ಯಾರೂ ಕೆಳಗೆ ರೆಡಿ ಇಲ್ಲ. ಎಣ್ಣೆ 3 ಸಲ ಜಾಸ್ತಿ ಆಗಿದೆ, ಯಾರೂ ಕೆಳಗೆ ರೆಡಿ ಇಲ್ಲ. ನೀವು ಹೋಟ್ಲಾಗ 5 ರೂಪಾಯಿ ಜಾಸ್ತಿ ಮಾಡಿ 50 ಜನ ಕೆಳಗೆ ರೆಡಿ ಇರ್ತಾರೆ. ಹಿಂಗಾಗಿದೆ ಹೋಟ್ಲು ಸಮಸ್ಯೆ. ನೋಡಿ, ದಯವಿಟ್ಟು ನೀವೆಲ್ಲ ಸಹಕರಿಸಿ ಇದೊಂಚೂರು ಬೇಗ ಆದಷ್ಟು ಬೇಗ ಮುಕ್ತವಾಗಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಈಗ ನಮ್ಮ ಹೋಟ್ಲಿಗೆ ಮೇಡಮ್ ಅವ್ರು ಕನ್ನಡಿಗರು ಜಾಸ್ತಿ ಬರ್ತಾರೆ. ಹುಬ್ಳಿ ಧಾರವಾಡ ಕಡೆ ಅವ್ರು ರೊಟ್ಟಿ ತಂದುಬಿಟ್ಟಿರ್ತಾರೆ. ದೇವರು ನನಗೆ ಸಾಗು ಕೊಡು, ಸಾಂಬಾರು ಕೊಡು, ಒಂದು ರೈಸ್ ತಗೋತಾರೆ. ಸಾಗು ಸಾಂಬಾರು ಜಾಸ್ತಿನೇ ಕಟ್ಕೊಡ್ತೀವಿ. ಈಗ ಅವ್ರಿಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಬಂದು ಎಷ್ಟೋ ಜನ ಕೇಳ್ಕೋರು, ರೊಟ್ಟಿ ಇದಪ್ಪ ಏನು ಮಾಡೋದು ಅದಕ್ಕೆ ನಮ್ಮ ಬಸ್ಸು ತಗೋತೀನಿ ಬಿಡಿ ಇವತ್ತೊಂದು ದಿನ ಹೇಳಿದೆ. ಯಾಕೆಂದರೆ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಮೇಡಮ್ ಅವರೇ, ಇಲ್ಲಿ ಸ್ಟ್ರೈಕ್ ನಡೀತಾ ಇದೆ, ಹಿಂಗೆ ತೊಂದರೆ ಆಗಿದೆ ಅಂತ. ಇವಾಗ 70% ಜನಕ್ಕೆಲ್ಲ ಮೊಬೈಲಲ್ಲಿ ಅಲ್ಲಿ ಏನು ನಡೀತಾ ಇದೆ ಇಲ್ಲೇ ನೋಡ್ತಾ ಇರ್ತಾರೆ. ಬಟ್ ಆದ್ರೂ ಹೊರಗಡೆ ಬಂದವ್ರಿಗೆ ತುಂಬ ತೊಂದರೆ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ಇದನ್ನು ಮುಕ್ತಿಗೊಳಿಸ್ಬೇಕು.